ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 20 ಗಮನಿಸಿ. ಇದು 2 ಅಂಕಗಳ ಪ್ರಶ್ನೆಯಾಗಿದೆ. ಸಿನ್ನಬಾರ್ನಿಂದ ಶುದ್ಧ ಪಾದರಸವನ್ನು ಹೇಗೆ ಪಡೆಯಲಾಗುತ್ತದೆ? ಇಲ್ಲಿ ಸಿನ್ನಬಾರ್ ಎನ್ನುವಂಥದ್ದು ಪಾದರಸದ ಒಂದು ಅದಿರು. ಹಾಗಿದ್ರೆ ಇದರಿಂದ ಶುದ್ಧ ಪಾದರಸವನ್ನು ಹೇಗೆ ಪಡೆಯಲಾಗುತ್ತದೆ ಅಂತ ನೋಡಿದ್ರೆ, ಸಿನ್ನಬಾರನ್ನು ಗಾಳಿಯಲ್ಲಿ ಕಾಸಿದಾಗ ಮೊದಲು ಪಾದರಸದ ಆಕ್ಸೈಡ್ ಆಗಿ ಪರಿವರ್ತನೆಯಾಗುತ್ತೆ. ಸಿನ್ನಬಾರನ್ನು ಹೆಚ್ಚಿನ ಗಾಳಿಯಲ್ಲಿ ಕಾಯಿಸಿದಾಗ ಏನಾಗುತ್ತೆ? ಇದು ಸಿನ್ನಬಾರ್ ಇರುವಂತದ್ದು ಗಾಳಿಯ ಜೊತೆ ಸೇರಿ ಪಾದರಸದ ಆಕ್ಸೈಡ್ ಆಗಿದೆ. ಹಾಗೆ ಸಲ್ಫರ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತಾ ಇದೆ. HGS ಇದು ಸಿನ್ನಬಾರ್. ಈಗ ಆಕ್ಸಿಜನ್ ಜೊತೆ ವರ್ತಿಸಿ ಪಾದರಸದ ಆಕ್ಸೈಡ್ HgO ಮತ್ತೆ ಸಲ್ಫರ್ ಡೈಆಕ್ಸೈಡ್ SO2 ಇದನ್ನ ನೀವು ಸರಿದೂಗಿಸಿದಾಗ 2HGS ಪ್ಲಸ್ 3O gives 2HgO ಪ್ಲಸ್ 2SO2 ಬರುತ್ತೆ. ಈಗ ನಮಗೆ ಇನ್ನು ಆಕ್ಸೈಡ್ ನಲ್ಲೇ ಇದೆ. ಇದನ್ನ ನಾವೇನ್ ಶುದ್ಧ ರೂಪ, ನಮಗೆ Hg ಮರ್ಕ್ಯೂರಿಯನ್ನ Hg ಇಂದ ಇಂಡಿಕೇಟ್ ಮಾಡಲಾಗುತ್ತೆ. ನಮ್ಗೆ ಈಗ ಮರ್ಕ್ಯೂರಿ ಬೇಕು, ಶುದ್ಧ ಪಾದರಸ ಬೇಕು. ಪಾದರಸದ ಆಕ್ಸೈಡ್ ಅನ್ನು ಮತ್ತಷ್ಟು ಕಾಯಿಸಿದಾಗ ಸ್ವಯಂ ಅಪಕರ್ಷಣೆಯಿಂದ ಶುದ್ಧ ಪಾದರಸ ದೊರೆಯುತ್ತದೆ. ಉತ್ಕರ್ಷಣೆ ಅಂದ್ರೆ ಆಕ್ಸಿಜನ್ ಅನ್ನ ಪಡ್ಕೊಳ್ಳುವುದು, ಅಪಕರ್ಷಣೆ ಅಂದ್ರೆ ಆಕ್ಸಿಜನ್ ಅನ್ನ ಕಳೆದುಕೊಳ್ಳುವಂಥದ್ದು. ಹಾಗಾಗಿ ಪಾದರಸದ ಆಕ್ಸೈಡ್ ಅನ್ನ ಮತ್ತಷ್ಟು ಕಾಸಿದಾಗ ಏನಾಗ್ತದೆ? ಸ್ವಯಂ ಅಪಕರ್ಷಣೆ. ಅಪಕರ್ಷಣೆ ಅಂದ್ರೆ ಆಕ್ಸಿಜನ್ ಅನ್ನ ಕಳ್ಕೊಳ್ಳುವಂಥದ್ದು. ಅಪಕರ್ಷಣೆಯಿಂದ ಶುದ್ಧ ಪಾದರಸ ದೊರೆಯುತ್ತೆ. ನೋಡಿ, ಇಲ್ಲಿ ಬಂದಿರುವಂತಹ ಉತ್ಪನ್ನವನ್ನ ಮತ್ತೊಂದಿಷ್ಟು ಕಾಯಿಸ್ತಾರೆ. HgO ಅನ್ನ ಕಾಯಿಸಿದಾಗ Hg ಮತ್ತೆ ಆಕ್ಸಿಜನ್ ಸಿಕ್ಕಿರುತ್ತೆ. ಇದನ್ನ ಸರಿದೂಗಿಸಿದಾಗ 2HgO gives 2Hg ಪ್ಲಸ್ O2. ಇಲ್ಲೂ 2 ಪಾದರಸ ಇದೆ, ಇಲ್ಲೂ ಕೂಡ 2 ಪಾದರಸ. ಇಲ್ಲಿ 2 ಆಕ್ಸಿಜನ್ ಅಣುಗಳು, ಇಲ್ಲಿ ಕೂಡ 2, ಇಲ್ಲಿ 2 ಆಕ್ಸಿಜನ್ ಇದೆ. ಥ್ಯಾಂಕ್ ಯು.